students, welcome to the Vidyashakti online class. My name is Anuradha. I am a maths tutor from Vidyashakti. From today onwards, I am taking maths class for you and 8th class also. So let us start our class. Before going to start, ಎಲ್ಲರಿಗೂ ಮೊದಲಿಗೆ ಗುರು ಪೂರ್ಣಿಮೆ ಇವತ್ತು ಯಾವ್ದು ಹೇಳ್ರಿ ಗುರು ಪೂರ್ಣಿಮೆಯ ಶುಭಾಶಯಗಳನ್ನ ತಿಳಿಸುತ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಮಗ ಗುರುಗಳು ಅಂದ್ರ ಒಂದು ಮಾತಿದೆ, ಯಾವ್ದಂದ್ರೆ ನಾವು ಸ್ಟೂಡೆಂಟ್ಸ್ ಆಗಿ ನಮ್ಗ ಒಂದು ಗುರಿ ಇರ್ಬೇಕು. ಯಾವುದೇ ಈಗ ನಾವು ಏನಂದ್ರ ಈಗ ಅಭ್ಯಾಸವನ್ನ ಮಾಡ್ತಾ ಇದೀವಿ ಅಥವಾ ಶಾಲೆಯನ್ನ ಕಲಿತಾ ಇದೀವಿ ಅಂದ್ರ ನಮಗ ಮೇನ್ ಗುರಿ ಏನಿರ್ತೈತಿ ಹೇಳ್ರಿ, ಪ್ರತಿಯೊಬ್ಬರದು ನಾನು ಶಾಲೆ ಕಲಿಬೇಕು, ಆಮೇಲೆ ಮತ್ತೆ ನಾನು ಏನ್ ಮಾಡ್ಬೇಕು, ಇಂಥ ಜಾಬ್ ತಗೋಬೇಕು ಅಥವಾ ಇಂಥ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದು ನಮ್ದು ಗುರಿ ಇರ್ತೈತಿ. ಅದಕ್ಕ ಗುರುವಿನ ಬಗ್ಗೆ ಮಾತು ಏನ್ ಹೇಳ್ತಾರ ಹೇಳ್ರಿ, ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು. ಅಂದ್ರೆ ನಮ್ಗೆ ಯಾವುದೇ ಗುರಿಯನ್ನ ನಾವು ತಲುಪಬೇಕಂದ್ರ ಅದಕ್ಕ ಗುರುವಿನ ಅವಶ್ಯಕತೆ ಅತಿ ಮುಖ್ಯವಾಗಿರ್ತೈತಿ. ಅಂದ್ರ ಗುರು ಅನ್ನುವ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಏನಾಗಿರ್ತೈತಿ, ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಅವರು ಪ್ಲೇ ಮಾಡ್ತಾರಂತ ಹೇಳ್ಬೋದು. ಹೌದಾ? ಹಾಗಾದ್ರೆ ಗುರುವಿನ ಮಹತ್ವ ನಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಈಗಾದ್ರೂ ನಾವ್ ಏನ್ ಮಾಡ್ತಿರ್ತೇವೆ ಹೇಳ್ರಿ, ನಮ್ ಟೀಚರ್ ಅಥವಾ ನಮ್ ಸರ್ ಅನ್ನುವಂತಹ ಒಂದು ಹೆಮ್ಮೆ ಇರ್ತೈತಿ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ, ಎಲ್ಲ ಗುರು ಬಾಂಧವರಿಗಾತು ಎಲ್ಲಾ ಗುರುಗಳಿಗೂ ಇವತ್ತಿನ ಗುರು ಪೂರ್ಣಿಮೆ ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣಂತ. ಹೌದಾ? ಆಮೇಲೆ ಅದಕ್ಕಿಂತ ಮುಂಚೆ ನಾನು ಇನ್ನೂ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ ಸ್ಕೂಲ್ಸ್ ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿರೋದ್ರಿಂದ ಇಲ್ಲಿ ಏನಾಗತ್ತಂದ್ರ, ನಾನು ಎಲ್ಲಾನು ಇಂಗ್ಲಿಷ್ ಟು ಇಂಗ್ಲಿಷ್ ಹೇಳಿದ್ರು ಅಂದ್ರೆ ಎಲ್ಲಾ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತಿಲ್ಲೋ ಅಂತ ಕನ್ಫ್ಯೂಷನ್, ಅಥವಾ ನಾನು ಪೂರ್ತಿ ಕನ್ನಡ ಒಳಗೆ ಹೇಳಿದ್ರು ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ನಾನು ಇವತ್ತು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಪೂರ್ತಿ ಇಂಗ್ಲಿಷ್ ಒಳಗೆ ಹೇಳ್ತೀನಿ, ಅದ್ರ ಮಿಡ್ಲ್ ನಾನು ಏನ್ ಮಾಡ್ತೀನಿ, ಕನ್ನಡ ಒಳಗೆ ಹೇಳ್ತೀನಿ. ಅದರಿಂದ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಥವಾ ನೀವು ಪೂರ್ತಿ ಇಂಗ್ಲಿಷ್ ಟು ಇಂಗ್ಲಿಷ್ ಹೇಳ್ರಿ ಮೇಡಮ್ ಅಂದ್ರು ಅದು ಓಕೆ, ಇಲ್ಲ ನಡು ಕನ್ನಡ ಯೂಸ್ ಮಾಡಿದ್ರು ಓಕೆ ಅನ್ನೋದನ್ನ ನನಗೆ ಲಾಸ್ಟ್ ಈ ಕ್ಲಾಸಿನ ಎಂಡಿಗೆ ನನಗೆ ನೀವು ತಿಳಿಸ್ಬೇಕು, ಏನು ಫೀಡ್ಬ್ಯಾಕ್ ಅನ್ನೋದು. ಹೌದಾ? ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ಅವರ್ first topic, means second topic. Already your teachers has completed, I hope your teachers has completed first chapter, that is number system. So I will start a second chapter. That chapter name is polynomials. What is that? Polynomials. Okay, polynomials. Okay, ಪಾಲಿನಾಮಿಯಲ್ಸ್ ಗೆ ನಾವು ಕನ್ನಡ ಒಳಗೆ ಏನಂತ ಕರಿತೇವೆ ಅಂದ್ರೆ ಬಹು ಪದೋಕ್ತಿಗಳು ಅಂತ ಕರಿತೇವೆ. ಓಕೆ, ಸೊ ಯು ಹ್ಯಾವ್ ಸ್ಟಡಿಡ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್, ರೈಟ್? You know about algebraic expression. What is algebraic expression? What is in that term? Constant, variables. Okay, I hope all of you understand the algebraic expression in your last earlier classes. Okay, so ಅದ್ರ ಜೊತೆಗೆ ನೀವು ಏನಂದ್ರ algebraic expression, addition, subtraction, multiplication, division, you also studied in last class or last year. So ಆಮೇಲೆ ಅದ್ರ ಜೊತೆಗೆ algebraic identities. Okay, you have already studied algebraic identities. Algebraic identities means x plus, I hope remember all these identities. Okay, x plus y bracket square is equal to x square plus 2xy plus y square. This is one algebraic equation or identities which already studied in last year. Okay, again I write another algebraic identities. X minus y bracket square is equal to x square minus 2xy plus y square. This is also second identities. Okay, ಸೊ ನಾವ್ ಇನ್ನೂ ಒಂದಿಷ್ಟು ಇದ್ರೊಳಗೆ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಸಾಕಷ್ಟು ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅನ್ನ ನಾವು ಆಲ್ರೆಡಿ ಕಲ್ತಿದ್ದೀವಿ. ಸೊ ಇದು ಯಾವ್ದಕ್ಕೆ ರಿಲೇಟೆಡ್ ಇದೆ ಅಂದ್ರ, ದಿಸ್ ರಿಲೇಟೆಡ್ ಟು ದ ಅಲ್ಜಿಬ್ರಿಕ್ ಇಕ್ವೇಶನ್ಸ್ ಆರ್ ಎಕ್ಸ್ಪ್ರೆಷನ್. ಇನ್ ದಟ್ ಹೌ ಟು ಫ್ಯಾಕ್ಟರೈಸ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್
let us learn in next class. Okay, so before going to start, second, before going to start, I will explain some terms that is related to the algebraic expression. Okay, so this is the one algebraic expression. How to identify that algebraic expression? We can identify the algebraic expression that is one constant value, another one is variable value. Constant means which remains fixed value. It doesn't change anywhere. Okay. Variables means it keep changing according to their problems. ಅಂದ್ರೆ ಈಗ ಇಲ್ಲಿ ನೋಡ್ರಿ, ಈಗ 2 ಅನ್ನೋದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ. ನಮಗೆ ಯಾವಾಗಿದ್ರು ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ, ನಮ್ಗೆ ಯಾವಾಗೂ ಅದು ಚೇಂಜ್ ಆಗಿಲ್ಲ. ಹೌದಾ? ಈಗ 2 ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಮಗ ಯಾವಾಗಿದ್ರು 2 ಅನ್ನೋದು ನಮ್ಗೆ ಅಂದ್ರೆ ನಮಗ್ ನೆನಪಿರ್ತೈತೆ ಹೇಳ್ರಿ 2 ಅನ್ನೋದು. ಅದೇ ನೀವು ಎಕ್ಸ್ ವ್ಯಾಲ್ಯೂ ಅಥವಾ ನೀವು ವಿ ಆರ್ ಟೇಕಿಂಗ್ ಎಕ್ಸ್ ವ್ಯಾಲ್ಯೂ, ಅದೇನಾಗತ್ತೆ ಹೇಳ್ರಿ, ನಮ್ಗ ಎಕ್ಸ್ ವ್ಯಾಲ್ಯೂ ಆಯಾ ಪ್ರಾಬ್ಲಮಿಗೆ ತಕ್ಕ ಹಾಗೆ ನಮಗ ಎಕ್ಸ್ ವ್ಯಾಲ್ಯೂ ಅದರದ್ದು ಕೀಪ್ ಚೇಂಜಿಂಗ್ ಆಗ್ತಾ ಇರ್ತೈತಿ. ಹೌದಾ? ಸೊ ಹಾಗಾದ್ರೆ ಇದೇನಾಗತ್ತೆ ಇಲ್ಲಿ 2x, ಇದೇನಾಗತ್ತೆ ನಮ್ಗೆ ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ. ದಿಸ್ ಈಸ್ ವೇರಿಯಬಲ್. ಹೌದಾ? ದಿಸ್ ಈಸ್ ವೇರಿಯಬಲ್, ದಿಸ್ ಈಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಕಾನ್ಸ್ಟೆಂಟ್ ಮೀನ್ಸ್ ಫಿಕ್ಸ್ಡ್ ವ್ಯಾಲ್ಯೂ. ವೇರಿಯಬಲ್ಸ್ ಮೀನ್ಸ್ ಇಟ್ಸ್ ಕೀಪ್ ಚೇಂಜಿಂಗ್. Okay, it's always changing according to their problems. Okay, so I write some algebraic expression. I will write 2x. Okay, this is also one algebraic expression. 3x minus x. These are all the algebraic expression. In that we identify the what is constant value, which is variable value. Okay, so this is the constant value and this is the, we all know that. ಹೌದಾ? ಇದು x variable ಆಗುತ್ತೆ. Next we learn about coefficient. Okay, coefficient ನಾವು ಕನ್ನಡ ಒಳಗೆ ಏನಂತ ಕರಿತೇವಂದ್ರ ಸಹಗುಣಕಗಳು ಅಂತ ಕರಿತೀವಿ. ಕೋಎಫಿಷಿಯಂಟ್ ಅಂತ ಹೇಳಿ. ಸೊ ಕೋಎಫಿಷಿಯಂಟ್ ನಾನು ನಿಮಗೆ ಕನ್ನಡ ಒಳಗೆ ಯಾವ ರೀತಿ ಅಂದ್ರೆ ಸಹಗುಣಕಗಳು ಅಂದ್ರೆ ನಮ್ಮ ಜೊತೆಗೆ ಇರುವಂತಹವರು, ನಮ್ಮ ಜೊತೆಗೆ ಯಾರು ಇರ್ತಾರಲ್ಲ. ಈಗ ನೀವು ನಿಮ್ಮ ಫ್ರೆಂಡ್ಸ್ಗೆ ಏನಂತ ಕರಿತೀರಿ? ನೀವು ಆಲ್ವೇಸ್ ಫ್ರೆಂಡ್ಸ್ ಅಂತ ಕರಿತೀರಿ. ಬಟ್ ಅದಕ್ಕೆ ಕನ್ನಡ ವರ್ಡ್ ನಾವು ಏನಂತ ಕರಿತೀವಿ? ಸಹಪಾಠಿಗಳು ಅಂತ ಕರಿತೀವಿ. ಓಕೆ, ಸಹಪಾಠಿಗಳು. ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಸಹಪಾಠಿಗಳು. That is saha. Please underline that term. Saha. ಹೌದಾ? ಸಹಪಾಠಿಗಳು. ಸಹ ಅಂದ್ರೆ ನಾವೇನಂತೀವಿ? ನಮ್ಮ ಜೊತೆಗೆ ಇರುವಂತವು. ಅದೇ ರೀತಿ ನಾವಿಲ್ಲಿ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಅಥವಾ ನಾವು ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರ, ಈಗ ನಾವು ಜಾಬ್ ಮಾಡ್ಬೇಕಾದ್ರ ನಮ್ದ ಕೋ ಟ್ಯೂಟರ್ಸ್ ಅಥವಾ ಕೋ ಟೀಚರ್ಸ್ ಅಂದ್ರೆ ನಮ್ಮ ಜೊತೆಗೆ ನಮ್ಮ ಸಹನ ಅವರು ವರ್ಕ್ ಮಾಡ್ತಾ ಇರ್ತಾರಂತ ಅರ್ಥ. ಸೊ ಅದೇ ರೀತಿ ನಾವು ಇವತ್ತು ಕಲಿತಾ ಇರೋದು ಯಾವ್ದು? ಲರ್ನ್ ಅಬೌಟ್ coefficients of this algebraic expression. So each term of polynomial has a coefficient. So I can give one example. Nanille I can write one example. 5x raised to 4 plus 3x square minus 2x plus 1. This is one algebraic expression. Okay, so now here I will ask one question. What is the coefficient of x? Okay, can anybody tell me what is the coefficient of x? Okay, so this is x raised to 4, this is x square, this is x. So our question is, what is the coefficient of x? Coefficient of x ಅಂದ್ರ ಈ x ದ ಕೋಎಫಿಷಿಯಂಟ್ ಎಲ್ಲಿದೆ ನಮಗೆ ಹೇಳ್ರಿ? ಇದಿದೆ. ಕರೆಕ್ಟಾ? ರೈಟಾ? ಕಾಣಿಸ್ತಾ ಇದೆ? -2. So -2 is the coefficient of x. Right? I hope all you understand about
ಕೋಎಫಿಷಿಯಂಟ್ ಅನ್ನುವಂತ ಒಂದು ಕಾನ್ಸೆಪ್ಟ್. ಓಕೆ, ಆಮೇಲೆ ಅದೇ ರೀತಿ ನಾನು ಒಂದಿಷ್ಟು ಎಕ್ಸಾಂಪಲ್ಸ್, ಆಮೇಲೆ ಇನ್ನೂ ಒಂದು ಕ್ವಶನ್ ಅನ್ನ ಕೇಳ್ತೀನಿ. ಐ ಕ್ಯಾನ್ ಆಸ್ಕ್ ಅನದರ್ ಕ್ವಶನ್. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ 1? ಓಕೆ, ಹೌದಾ? ಈ 1 ದ ಕೋಎಫಿಷಿಯಂಟ್ ಯಾವುದು? ಹಾಗಾದ್ರೆ ನಿಮಗೀಗ ಕನ್ಫ್ಯೂಸ್ ಆಗ್ತಾ ಇದೆ. ಇಲ್ಲೇ x⁴ ಇದೆ, ಅದರದ್ದು 5, x² ಇದೆ, ಇಲ್ಲೇ 3 ಇದೆ, ಇಲ್ಲಿ x ಇದೆ, ಇಲ್ಲಿ ನಮಗ -2 ಇದೆ. ಬಟ್ ನಾ ಕ್ವಶನ್ ಕೇಳೋದು ಯಾವ್ದು ಹೇಳ್ರಿ? 1 ಅಂತ ಇದೆ. ಸೊ ಅದ್ರ ಜೊತೆಗೆ ಯಾವುದೇ ನಮ್ದು ವೇರಿಯಬಲ್ ಇಲ್ಲ ಮೇಡಮ್ ಅಂತ ನೀವು ಹೇಳ್ಬೋದು. ಬಟ್ ಇದೆ ಅಲ್ಲೇ ನಮಗ ಇದೆ, ಅದ್ರ ನಮಗದು ಕಾಣಿಸೋದಿಲ್ಲ. ಯಾವ ರೀತಿ ಇದೆ ಅಂದ್ರೆ ನಮಗದು 1ದ್ದು ಒಂದು ಕೋಎಫಿಷಿಯಂಟ್ ಇದೆ, ದಟ್ ಈಸ್ x⁻0. x⁻0, this value is 1, always 1. ನೀವು ಯಾವುದೇ ಪವರ್ ರೇಸ್ ಟು 0 ಇತ್ತಂತಂದ್ರ ಅದರದ ವ್ಯಾಲ್ಯೂ ನಮ್ಗೆ ಏನಾಗತ್ತೆ ಹೇಳ್ರಿ? 1 ಅಂತ ಆಗತ್ತ. ಸೊ ಹಾಗಾದ್ರೆ ನಮ್ದು ಏನಾಗತ್ತ? ಅಗೇನ್ ನಾವು ಮತ್ತೆ ಯಾವಾಗಾದ್ರೂ ನಮ್ಗೆ ಕ್ವಶನ್ ಅರೈಸ್ ಆಗಿತ್ತಪ್ಪ ಅಂದ್ರ ಕಾನ್ಸ್ಟಂಟ್ ವ್ಯಾಲ್ಯೂದ ಒಂದು ಕೋಎಫಿಷಿಯಂಟ್ ಏನಾಗತ್ತ? x⁻0. x ಆಲ್ವೇಸ್ ನಾಟ್ x⁻0 ಅಕಾರ್ಡಿಂಗ್ ಟು ದೇರ್ ಟರ್ಮ್ಸ್. ಇಲ್ಲಿ y ಇತ್ತಂದ್ರ y⁻0, x ಇತ್ತಂದ್ರ x⁻0, ಅಥವಾ z ಇತ್ತಂದ್ರ z⁻0. ಓಕೆ, ಸೊ ಐ ಹೋಪ್ ಆಲ್ ದಿ ಕ್ಲಿಯರ್ ದಿಸ್ ಕಾನ್ಸೆಪ್ಟ್. what is that? Constant, variables, and this is the coefficient. Okay, constant means this two, variables means this letters. Okay, next coefficient, ಇಲ್ಲೇ ಅಕಾರ್ಡಿಂಗ್ ಟು ಇಲ್ಲಿ ಏನಾಗಿರ್ತೈತಿ? ಕೋಎಫಿಷಿಯಂಟ್ ಅಂದ್ರೆ ಅದ್ರ ಜೊತೆಗಿನ ಇರುವಂತಹ ಒಂದು ಸಂಖ್ಯೆಗೆ ನಾವು ಎಂತ ಕೋಎಫಿಷಿಯಂಟ್ ಆಫ್ ಎಕ್ಸ್ ದಟ್ ಲೆಟರ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ವಿ ಮೂವ್ ಆನ್ ಟು ಕ್ಲಾಸಿಫಿಕೇಶನ್ ಆಫ್ polynomials. Classification of polynomials. Okay, classification of polynomials. Correct? Polynomials, right? Classification of polynomials. ನಾವು ಯಾವ ರೀತಿ ಅದನ್ನ ಕ್ಲಾಸಿಫೈಡ್ ಮಾಡ್ತೇವೆ ಅಂದ್ರೆ ಡಿಪೆಂಡಿಂಗ್ ಆನ್ ದೇರ್ ನಂಬರ್ ಆಫ್ ಟರ್ಮ್ಸ್. ಓಕೆ, ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಟರ್ಮ್ಸ್ ವಿ ಕ್ಯಾನ್ ಕ್ಲಾಸಿಫೈ ದ ಪಾಲಿನಾಮಿಯಲ್ಸ್. ಓಕೆ, ಸೊ polynomials having only one term, it is called monomials ಅಂತ ಕರಿತೇವೆ ನಾವು. ಅಂದ್ರ ಒಂದು ಪಾಲಿನಾಮಿಯಲ್, ಒಂದು ಬಹುಪದೋಕ್ತಿ ಅನ್ನೋದು ನಮಗೆ ಏನಾಗಿರುತ್ತೆ? ಒಂದೇ ಟರ್ಮ್ ಅನ್ನ ಅಥವಾ ಒಂದು ಟರ್ಮ್ ಅನ್ನೋದು ಹೊಂದಿತ್ತಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ಮೊನೋಮಿಯಲ್ಸ್ ಅಂತ ಕರಿತೇವೆ. ಹೌದಾ? ಕರೆಕ್ಟಾ? ಫಸ್ಟ್ ಒನ್ ಯಾವ್ದು ಹೇಳ್ರಿ? ಮೊನೋಮಿಯಲ್ಸ್ ಅಂತ ಕರಿತೇವೆ. ಸೊ ಮೋನೋ ಅಲ್ಲೇ ನಮಗೇನಾಗಿದೆ? ಅಲ್ಲೇ ಒಂದು ಆ ಪದದ ಮೇಲೆ ನಮ್ಗೆ ಏನಾಗಿರ್ತೈತಿ? ಅಲ್ಲೇ ನಮಗ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಮೊನೋಮಿಯಲ್ಸ್ ಅಂದ್ರ ಅಲ್ಲೇ ನಮಗ ಓನ್ಲಿ ವಿ ಆರ್ ಹ್ಯಾವಿಂಗ್ ಓನ್ಲಿ ಒನ್ ಟರ್ಮ್ ಇನ್ ದಟ್ polynomials. Okay, so definition in polynomials having only one term. How many terms? Only one term. Okay, then we can call it as a monomials. For example, monomials example andra x⁵, right? 4x², correct? Then 5x⁴. These are all the examples for which monomials. Okay, monomials clear? Polynomials having ಅಂದ್ರ ನಮಗ ಒಂದು ಬಹುಪದೋಕ್ತಿ ಒಳಗ ಒಂದೇ ಒಂದು ಪದವನ್ನ ಅದು ಹೊಂದಿತ್ತಂದ್ರ ನಾವು ಅದಕ್ಕೆ ಏನಂತ ಕರಿತೀವಿ? ಮೊನೋಮಿಯಲ್ಸ್ ಅಂತ ಕರಿತೀವಿ. ಕನ್ನಡ ಒಳಗೆ ಏನಂತ ಕರಿತೀವಿ? ಏಕ ಪದೋಕ್ತಿ ಅಂತ ಕರಿತೀವಿ. ಏಕ ಪದೋಕ್ತಿ. ನೆಕ್ಸ್ಟ್ ವಿ ಮೂವ್ ಟು ವಿಚ್? ಬೈನೋಮಿಯಲ್ಸ್ ಅಂತ ಹೇಳ್ತೀವಿ. ಹೌದಾ? ಸೆಕೆಂಡ್ ಯಾವ್ದು ಹೇಳ್ರಿ? ಬೈನೋಮಿಯಲ್ಸ್. ಹೌದಾ? ಬೈನೋಮಿಯಲ್ಸ್ ಇಲ್ಲಿ ಮೀನ್ಸ್ ನಮ್ಗೆ ಇಲ್ಲೇ ಅಂಡರ್ಸ್ಟ್ಯಾಂಡ್ ಇದೆ ಬೈ ಅಂತ ಹೇಳಿ. ಅಂದ್ರೆ ಬೈ ಅಂದ್ರೆ ಏನಿಷ್ಟು? 2 ಅಂತ ಹೇಳಿದೆ. ದ ಪಾಲಿನಾಮಿಯಲ್ ಹ್ಯಾವಿಂಗ್ 2 terms are called
ಬೈನಾಮಿಯಲ್ಸ್ ಅಂತ ಕರಿತೀವಿ. ಅಂದ್ರ ಆ ಒಂದು ಬಹುಪದೋಕ್ತಿ ಇನ್ ಕೇಸ್ ನಮ್ಗೆ ಏನಾಗಿರ್ತದಂದ್ರ ಎರಡು ಪದಗಳನ್ನ ಹೊಂದಿರ್ತದ ಅದಕ್ಕೆ ನಾವೇನಂತ ಕರಿತೀವಿ ಬೈನಾಮಿಯಲ್ಸ್ ಅಂತ ಕರಿತೀವಿ. ಅಂದ್ರೆ ಏನು ಡೆಫಿನೇಷನ್ ಏನ್ ಹೇಳ್ರಿ, ಪಾಲಿನಾಮಿಯಲ್ಸ್ ಹ್ಯಾವಿಂಗ್ ಟೂ ಟರ್ಮ್ಸ್. ಪಾಲಿನಾಮಿಯಲ್ಸ್ having with how many terms? Two terms. Then we can call it as a binomials. Okay, binomials ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಯಾವ್ದು ಹೇಳ್ರಿ, ಟ್ರೈನಾಮಿಯಲ್ಸ್. ಪಾಲಿನಾಮಿಯಲ್ಸ್ ಹ್ಯಾವಿಂಗ್ ಅ 3 ಟರ್ಮ್. ಇಲ್ಲಿ ಟ್ರೈ ಅನ್ನೋದ ಗೊತ್ತೈತಿ ನಮ್ಗೆ ಏನಾಗತ್ತೆ ಹೇಳ್ರಿ, ಟ್ರೈನಾಮಿಯಲ್ಸ್ ಅಂತ ಕರಿತೀವಿ. ಹೌದಾ, ಅದಕ್ಕಿಂತ ಜಾಸ್ತಿ ಇದ್ವು ಅಂದ್ರೆ ನಾವು ಅದಕ್ಕೆ ಬಹುಪದೋಕ್ತಿಗಳು ಅಂತ ಕರಿತೀವಿ. ಹೌದಾ, ಸೊ ಅಲ್ಲಿ ಏನಾಗತ್ತ ನಮ್ಗೆ ಹೇಳ್ರಿ, ಏಕಪದೋಕ್ತಿ ಅಂದ್ರೆ ನಾವ್ ಯಾವ ಕಲ್ತೀವಿ ಹೇಳ್ರಿ, ಮೊನೋಮಿಯಲ್ಸ್, ಬೈನಾಮಿಯಲ್ಸ್, ಟ್ರೈನಾಮಿಯಲ್ಸ್ ಅನ್ನೋದನ್ನ ಕಲ್ತೀವಿ. ಅಂದ್ರ ಪಾಲಿನಾಮಿಯಲ್ಸ್. ಈಗ ಇದಕ್ಕ ಬೈನಾಮಿಯಲ್ಸ್ ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾನು ಯಾವ ರೀತಿ ಬರಿತೀನಿ ನೋಡ್ರಿ. ಹೌದಾ, ಸೊ ಬೈನಾಮಿಯಲ್ಸ್ ಗೆ ಸೇಮ್ 2x plus 3. This is one binomial example. Okay. Next, 4x square minus 2. Okay. This is also one example for binomials. ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇವೆಲ್ಲಾನು ಏನಾಗಿರ್ತಾವ ಟರ್ಮ್ಸ್ ಗಳು ಎರಡೆರಡು ಸಂಖ್ಯೆಗಳನ್ನ ಅಥವಾ ಪದಗಳನ್ನ ನಾವು ಹೊಂದಿವೆ. ಸೊ ನಾವು ಅದಕ್ಕೆ ನಾವೇನಂತ ಕರಿತೀವಿ, ಬೈನಾಮಿಯಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಟ್ರೈನಾಮಿಯಲ್ಸ್ ಅಂತಂದ್ರ polynomials having 3 terms. Polynomials having how many terms? 3 terms. Okay, 3 terms. Then we can call it as a ಟ್ರೈನಾಮಿಯಲ್ಸ್ ಅಂತ ಕರಿತೀವಿ. ಹೌದಾ, ನಮ್ಗೆ ಈಗ ಯಾವ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತು ಹೇಳ್ರಿ, ಮೊನೋಮಿಯಲ್ಸ್, ಆಮೇಲೆ ಬೈನಾಮಿಯಲ್ಸ್ ಅಂಡ್ ಟ್ರೈನಾಮಿಯಲ್ಸ್. ಓಕೆ, ಸೊ ಇಲ್ಲಿ ಏನಾಗುತ್ತ, ಮೊನೋಮಿಯಲ್ಸ್ ಇದು ಹ್ಯಾವಿಂಗ್ ಓನ್ಲಿ 1 ಟರ್ಮ್, ಬೈನಾಮಿಯಲ್ is having a 2 term, trinomial having a 3 term. Okay, I hope all understand. This is the classification of polynomials. Next we move on to degrees of polynomial. How we can identify the degrees of that polynomials. Before we going to degrees of polynomials, some simulation word wall activities conducted related to this classification of polynomials. Let us see the how our simulation of word wall related to the classification of polynomials. Let us start. I hope all you are ready. ಇಲ್ಲಿದೆ ನೋಡ್ರಿ. ನಿಮ್ಗೆಲ್ಲ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸ್ಟಾರ್ಟ್ ಮಾಡ್ಬೋದಾ? ಹೌದಾ, ಇಲ್ಲಿ ನೋಡ್ರಿ, ಯಾವ್ದು ಇರ್ಬೋದು ಇದು? 1 second. ಇಲ್ಲಿದೆ, 1 second. ಸ್ಟಾರ್ಟ್ ಮಾಡ್ಬೋದಾ? ನೇಮಿಂಗ್ ಪಾಲಿನಾಮಿಯಲ್ಸ್ ಮ್ಯಾಚಿಂಗ್ ಆಕ್ಟಿವಿಟಿ. ಓಕೆ, ಕರೆಕ್ಟ್. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಕಾಣಿಸ್ತಾ ಇದೆ ಮೊನೋಮಿಯಲ್ಸ್, ಬೈನಾಮಿಯಲ್ಸ್, ಟ್ರೈನಾಮಿಯಲ್ಸ್ ಅಂಡ್ ಪಾಲಿನಾಮಿಯಲ್ಸ್. ಮೊನೋಮಿಯಲ್ಸ್ ಅಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಈಗ, ಒಂದೇ ಒಂದು ಟರ್ಮ್ ಇರ್ತಕ್ಕಂಥದ್ದು. ಬೈನಾಮಿಯಲ್ಸ್ ಅಂದ್ರೆ 2 ಟರ್ಮ್ಸ್, ಟ್ರೈನಾಮಿಯಲ್ಸ್ ಹ್ಯಾವಿಂಗ್ 3 ಟರ್ಮ್ಸ್, ಪಾಲಿನಾಮಿಯಲ್ಸ್ ಅಂದ್ರ 3 ಪ್ಲಸ್ ಟರ್ಮ್ಸ್, ಅಂದ್ರ 3ಕ್ಕಿಂತ ಹೆಚ್ಚು ನಮಗೆ ಟರ್ಮ್ಸ್ ಗಳನ್ನ ಹೊಂದಿತ್ತಂದ್ರೆ ನಾವು ಅದಕ್ಕ ಪಾಲಿನಾಮಿಯಲ್ ಅಂತ ಕರಿತೇವೆ. ಓಕೆ, ಸೊ ನೀವು ನೋಡ್ಬೋದು, ಸ್ವಲ್ಪ ಇಲ್ಲಿ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂದ್ರೆ ನನಗೆ ನೀವು ಹೇಳ್ಬೋದು ಮೊನೋಮಿಯಲ್ಸ್ ಗೆ ಎಕ್ಸಾಂಪಲ್ಸ್ ಏನೇನಿದೆ, ಅಥವಾ ನಾನು ಇಲ್ಲಿ ಏನೇನಿದಾವಲ್ಲ ಅಲ್ಲಿ ಹೋಗಿ ಆ ಬಾಕ್ಸ್ ಒಳಗೆ ಅವ್ನ ಏನ್ ಮಾಡ್ತೇನೆ, ಹಾಕ್ತೇನೆ ಅಂತ. ಹೌದಾ, ಸೊ ಇದು ಫಸ್ಟ್ ಒನ್ ಏನಾಗ್ಬೋದು ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 4xy. ದಿಸ್ ಇಸ್ ಅಂಡರ್ which category?
two terms. This having a two terms, so we can put here this box. Okay, correct. Next, this terms having a 1, 2, 3, 4, 5. Okay, so we can put here polynomials. 1 second. Polynomials. Correct? Right? Next. 2 minus 4x square. ಇದು ಯಾವ ಟರ್ಮ್ ಆಗತ್ ನೋಡ್ರಿ? ಯಾವ್ದಾಗ್ತೈತಿ ಇದು? ಇದು ಕೂಡ ನಮಗಿಲ್ಲಿ ಎರಡು ಪದಗಳದಾವು, ಅಂದ್ರ ಟೂ ಟರ್ಮ್ಸ್ ಗಳದಾವು. ಸೊ ಅದಕ್ಕೆ ನಾವೇನ್ ಮಾಡ್ಬೋದು, ಇದನ್ನು ಕೂಡ ನಾವು ಬೈನಾಮಿಯಲ್ಸ್ ಗೆ ನಾನು ಇದನ್ನ ಇಲ್ಲಿ ಹಾಕ್ತೇನೆ ನೋಡಿ. ಕಾಣಿಸ್ತಾ ಇದೆ? ರೈಟ್. ನೆಕ್ಸ್ಟ್, minus 2y square plus 4y plus 2. How many terms in that? 3 terms. So we can put here, okay, trinomials. Correct? Next, minus 6pq. It's only having one term, so we can put here. Correct? Next, x square plus 4xy plus 3x. ಇದು 3 ಟರ್ಮ್ಗಳಿರೋದ್ರಿಂದ ಇದನ್ನ ನಾನೇನ್ ಮಾಡ್ತೇನೆ, ಇಲ್ಲಿ ಹಾಕ್ತೇನೆ. ಕರೆಕ್ಟ್? 3 ಟರ್ಮ್ಗಳು. ನೆಕ್ಸ್ಟ್, 3x plus 4y. ಇದು ಎಷ್ಟು ಟರ್ಮ್ ಇದೆ? ಇದು 2 ಟರ್ಮ್ ಇದೆ. ಸೊ ಇದನ್ನ ನಾನೇನ್ ಮಾಡ್ತೇನೆ, ಇಲ್ಲಿ ಚೇಂಜ್ ಮಾಡ್ತೇನೆ. ಕರೆಕ್ಟ್? ಎಕ್ಸಾಕ್ಟ್ಲಿ ರೈಟ್. ನೆಕ್ಸ್ಟ್, 2a plus 5 ಅಂತ ಇದೆ. ಹೌದಾ? ಇದೆಲ್ಲಿ ಬರ್ತೈತೆ ನೋಡ್ರಿ. ಇದು ಕೂಡ ನಮ್ಗೆ ಏನಾಗತ್ತ, 2 ಟರ್ಮ್ ಇರೋದ್ರಿಂದ ಇದು ಕೂಡ ನಮ್ಗ ಬೈನಾಮಿಯಲ್ಸ್ ಗೆ ಒಂದು ಎಕ್ಸಾಂಪಲ್ ಆಗಿರೋದ್ರಿಂದ ನಾನು ಇದನ್ನ ಇಲ್ಲೇ ಹಾಕ್ತೇನೆ. ಹೌದಾ? ಆಲ್ಮೋಸ್ಟ್ ಇದ್ರದ್ದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 16x square plus 44x plus 3x cube minus 1 ಅಂತ ಇದೆ. ಹೌದಾ? ಅದೆಲ್ಲಿ ಬರ್ತೈತೆ ನೋಡ್ರಿ. 16x square plus 44x plus 3x cube minus 1 ಅನ್ನೋದು ಎಷ್ಟು ಟರ್ಮ್ ಅದು ನಮಗೆ ಹೇಳ್ರಿ? ಅವು 4 ಟರ್ಮ್ ಆಗಿರೋದ್ರಿಂದ 3 ಪ್ಲಸ್ ಇರೋದ್ರಿಂದ ಇದನ್ನ ನಾನು ಇಲ್ಲಿ ಹಾಕ್ತೀನಿ. ರೈಟ್? 1 ಸೆಕೆಂಡ್. ಕರೆಕ್ಟ್? ರೈಟ್. ನೆಕ್ಸ್ಟ್, ಮತ್ತ ಅಗೇನ್ y raised to 6, ಕರೆಕ್ಟ್, ಪ್ಲಸ್ y raised to 4 ಪ್ಲಸ್ y ಕ್ಯೂಬ್ ಪ್ಲಸ್ y ಸ್ಕ್ವೇರ್ ಪ್ಲಸ್ y. ಅದೆಲ್ಲಿ ಬರ್ತೈತಿ ನೋಡ್ರಿ? ಈ ಒಂದು ಪಾಲಿನಾಮಿಯಲ್ ಅನ್ನುವಂತ ಒಂದು ಬಾಕ್ಸ್ ಗೆ ಬರ್ತೈತಿ. ರೈಟ್? ಕರೆಕ್ಟ್. ನೆಕ್ಸ್ಟ್, minus 3x. Minus 3x, what is that? This is the monomial. Right? Minus 3x. Right? Exactly. Next, x square plus 4xy plus 3x plus 1. Okay. So how many terms are there? Are in the 1, 2, 3, 4. Okay. So this is also comes to this box. Okay. 1 second. Right? Next, 9a square b. This is the monomials. Right? Next, 4x cube plus 4x square plus 3x is trinomials. Right? Correct. Next, y square plus 4y plus 3 is, this is also trinomial. Correct? Right. Next, 5x square. 5x square is monomials. This comes under monomials. ಸೊ ಎಲ್ಲಾ ಬಾಕ್ಸ್ ಗಳನ್ನ ಫಿಲ್ ಮಾಡಿದ್ವಿ. ಈಗ ಸಬ್ಮಿಟ್ ಆನ್ಸರ್ ಅಂತ ಕೊಡ್ತೀನಿ. ನಮ್ಮ ಆನ್ಸರ್ ಎಲ್ಲ ಕರೆಕ್ಟ್ ಅದಾವಿಲ್ಲ ಅಂತ ಹೇಳಿ ಒಂದ್ಸಲ ಕ್ವಿಕ್ ಆಗಿ ಚೆಕ್ ಮಾಡ್ತೈತೆ ಅದು. ಹೌದಾ? ರೈಟ್? ನೋಡ್ರಿ, ಕರೆಕ್ಟ್? ರೈಟ್? ವೆರಿ ಗುಡ್. ಆಲ್ ಆರ್ ಕರೆಕ್ಟ್. ಕರೆಕ್ಟ್? ಗೇಮ್ ಕಂಪ್ಲೀಟ್. ಸೊ ಎಲ್ಲರೂ ನಮ್ಗೆ ಏನಾಯ್ತು, ಈಗ ಕರೆಕ್ಟ್ ಆನ್ಸರ್ ಅನ್ನ ಕೊಟ್ರಿ ಅಂತ ಅರ್ಥ ಆಯ್ತು. ಓಕೆ. ಸೊ ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೆಕ್ಸ್ಟ್ ನಾವ್ ಏನಂದ್ರ ಡಿಗ್ರೀಸ್ ಆಫ್ ಪಾಲಿನಾಮಿಯಲ್. ಹೌ ಟು ಐಡೆಂಟಿಫೈ ದ ಡಿಗ್ರೀಸ್ ಆಫ್ ಪಾಲಿನಾಮಿಯಲ್. ಓಕೆ. ಸೊ ಡಿಗ್ರೀಸ್ ಆಫ್ ಪಾಲಿನಾಮಿಯಲ್. ಸೊ ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ how degrees of this polynomial? Before I can write one polynomial, x raised to 5
minus x raised to 4 plus 3. Okay. So can you please tell me the degrees of this polynomial? ಅಂದ್ರೆ ಇದ್ರದ ಡಿಗ್ರಿ ನಾವು ಯಾವ ರೀತಿ ಹೇಳ್ಬೋದು ಅಂತಂದ್ರ ಡಿಗ್ರಿನ ಯಾವ ರೀತಿ ಹೇಳ್ಬೋದು ಅಂತಂದ್ರ ಅದ್ರೊಳಗ ಆ ಒಂದು ವೇರಿಯಬಲ್ ದ ಹೈಯೆಸ್ಟ್ ಪವರ್ ಅನ್ನ ಏನಾಗತ್ತ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಈಸ್ ಅದರದ್ದು ಡಿಗ್ರಿ ಆಗತ್ತ. ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ದಟ್ algebraic expression or polynomial is the degrees of that polynomial. Okay. ಸೊ ಇಲ್ಲಿ ನೋಡ್ರಿ ಹೈಯೆಸ್ಟ್ ಡಿಗ್ರಿ ಏನಾಗಿದೆ ನಮ್ಗೆ ಇಲ್ಲಿ ಎಕ್ಸ್ ರೇಸ್ ಟು 5 ಇದೆ, ಎಕ್ಸ್ ರೇಸ್ ಟು 4 ಇದೆ, ಅದರ ಜೊತೆಗೆ ಇದು 3 ಇದೆ. ನಾನು ಇದಕ್ಕಿಂತ ಮುಂಚೆ ನಿಮಗೆ ಏನ್ ಹೇಳಿದ್ದೆ, ಕಾನ್ಸ್ಟೆಂಟ್ ವ್ಯಾಲ್ಯೂದ ಒಂದು ಕೋಎಫಿಷಿಯಂಟ್ ಅಥವಾ ಸಹ ಗುಣಕ ಅನ್ನೋದು ನಮ್ಗೆ ಏನಾಗಿರ್ತೈತಿ ಇಲ್ಲಿ ಎಕ್ಸ್ ರೇಸ್ ಟು 0 ಅನ್ನೋದಾಗಿರ್ತೈತಿ. ಏನು ಇಲ್ಲ ಅಂತಂದ್ರು ನಮ್ಗೆ ಏನಾಗಿರ್ತೈತಿ ಎಕ್ಸ್ ರೇಸ್ ಟು 0 ಅನ್ನೋದು ಆಗಿರ್ತೈತಿ. ರೈಟ್. x raised to 5 minus x raised to 4 plus 3x raised to 0. So once you compare these powers, which one is the highest? Which one is the highest? 5 is the highest of this polynomial. So this is the x raised to 5. So the degree of this polynomial is what? 5. ಕರೆಕ್ಟಾ? ಅಂಡರ್ಸ್ಟ್ಯಾಂಡ್ ಆಯ್ತು? ಅಂದ್ರ ಅದ್ರದ್ದು ಹೈಯೆಸ್ಟ್ ಪವರ್ ಏನ್ ಇರ್ತೈತಲ್ಲ ಅದೇ ನಮ್ಗೆ ಏನಾಗತ್ತೆ ಹೇಳ್ರಿ ಡಿಗ್ರಿ, ಅದರದ್ದು ಹೈಯೆಸ್ಟ್ ಡಿಗ್ರಿ ಆಗತ್ತ. ಎಕ್ಸ್ ರೇಸ್ ಟು 5 ಮೈನಸ್ ಎಕ್ಸ್ ರೇಸ್ ಟು 4 ಪ್ಲಸ್ 3 ಎಕ್ಸ್ ರೇಸ್ ಟು 0 ಅಂತ ಇದೆ. ಸೊ ಹೈಯೆಸ್ಟ್ ಪವರ್ ಯಾವ್ದಿದೆ ಎಕ್ಸ್ ರೇಸ್ ಟು 5 ಇರೋದ್ರಿಂದ ಈ ಒಂದು ನಮ್ದು ಪಾಲಿನಾಮಿಯಲ್ ಡಿಗ್ರಿ ಕೂಡ ನಮ್ಗೆ ಏನಾಗತ್ತ 5 ಅಂತ ಆಗತ್ತ. ಓಕೆ. ನೆಕ್ಸ್ಟ್ ಐ ವಿಲ್ ರೈಟ್ another example. This is clarify to you. 2 minus y square minus y cube plus 2y raised to 8 ಅಂತ ಇದೆ. ಹೌದಾ? 2 minus y square minus y cube plus 2y raised to 8 ಅಂತ ಇದೆ. ಹಾಗಾದ್ರೆ ಇದ್ರದ್ದು ಡಿಗ್ರಿ ಎಷ್ಟಂತ ಹೇಳ್ಬೋದು ನೀವು? ಘಾತಾಂಕ ಅಂತ ಕರಿತೀವಿ ನಾವು ಕನ್ನಡ ಒಳಗ. ಡಿಗ್ರಿದು ಎಷ್ಟಂತ ಹೇಳ್ಬೋದು ಹೇಳ್ರಿ ಇದ್ರದ್ದು? ನೀವು ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು. ಅಂದ್ರ ಹೈಯೆಸ್ಟ್ ಡಿಗ್ರಿ ಯಾವ್ದಿದೆ. ಹೌದಾ? ಇಲ್ಲಿ ನೋಡ್ರಿ ಏನು ಇಲ್ಲ ಅಂದ್ರೆ ಇಲ್ಲಿ ಏನಾಗತ್ತ 2 ಇಂಟು ಎಕ್ಸ್ ರೇಸ್ ಟು 0 0 2 3 8. ಸೊ ಹಾಗಾದ್ರೆ ಹೈಯೆಸ್ಟ್ ಡಿಗ್ರಿ ಎಷ್ಟಾಗತ್ ನಮ್ದು ಹೇಳ್ರಿ? ದ ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ಈಸ್ 8. ಸೊ ದ ಡಿಗ್ರಿ ಆಫ್ ಪಾಲಿನಾಮಿಯಲ್ ಆಲ್ಸೋ 8. ಹೌದಾ? ಡಿಗ್ರಿ ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಹೇಳ್ರಿ? ಅದರದ್ದು ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಅದು ಯಾವ ವೇರಿಯಬಲ್ ಅದು ಹೈಯೆಸ್ಟ್ ಪವರ್ ಇದೆ ಅದು ನಮ್ದು ಆ ಪಾಲಿನಾಮಿಯಲ್ ಒಂದು ಏನಾಗತ್ತ ಡಿಗ್ರಿ ಅಂತ ನಾವು ಕನ್ಸಿಡರ್ ಮಾಡಬಹುದು. ರೈಟ್. ಐ ಹೋಪ್ ಆಲ್ ಯು ಕ್ಲಿಯರ್ ದಿಸ್ ಕಾನ್ಸೆಪ್ಟ್ ಫಾರ್ ಡಿಗ್ರೀಸ್ ಆಫ್ ಪಾಲಿನಾಮಿಯಲ್. ಓಕೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಲರ್ನ್ about degrees. If the highest power of degree is 1, okay, ಅಂದ್ರ ಆ ಒಂದು ಪಾಲಿನಾಮಿಯಲ್ ಹೈಯೆಸ್ಟ್ ಡಿಗ್ರಿ 1 ಇತ್ತಂದ್ರ ಅಥವಾ ಅದು ಹ್ಯಾವಿಂಗ್ ದ ಹೈಯೆಸ್ಟ್ ಡಿಗ್ರಿ 1 ಅನ್ನೋದು ಹೊಂದಿತ್ತಂದ್ರ ನಾವು ಅದಕ್ಕೆ ಏನಂತ ಕರಿತೇವೆ ಹೇಳ್ರಿ? ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೇವಿ. ಲೀನಿಯರ್ ಪಾಲಿನಾಮಿಯಲ್. ಲೀನಿಯರ್ ಪಾಲಿನಾಮಿಯಲ್. ರೈಟ್. ಆಮೇಲೆ ಇಫ್ ಹೈಯೆಸ್ಟ್ ಡಿಗ್ರಿ ಆಫ್ ದಟ್ ವೇರಿಯಬಲ್ ಇಸ್ 2 ಅಂದ್ರ ಆ ಒಂದು ಅದರದ ಒಂದು ಪಾಲಿನಾಮಿಯಲ್ ಹೈಯೆಸ್ಟ್ ಡಿಗ್ರಿ ನಮ್ಗ 2 ಇತ್ತಂದ್ರ ಅದಕ್ಕೆ ನಾವೇನಂತ ಕರಿತೀವಿ? ಕ್ವಾಡ್ರೆಟಿಕ್ ಪಾಲಿನಾಮಿಯಲ್. ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಅಂದ್ರ ವರ್ಗಾತ್ಮಕ. ಕ್ವಾಡ್ರೆಟಿಕ್ ಪಾಲಿನಾಮಿಯಲ್. ಪಾಲಿನಾಮಿಯಲ್ ಅಂತ ಕರಿತೀವಿ. ಇಫ್
ಅದ್ರದ್ದು ಡಿಗ್ರಿ ಹೈಯೆಸ್ಟ್ ಡಿಗ್ರಿ ಏನಾಗಿರ್ತೈತಿ ಹೇಳ್ರಿ ನಮಗೆ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇಸ್ 3. then we can call it as a cubic polynomial. Cubic polynomial. Cubic polynomial. Right? Cubic polynomial. ಮತ್ತೊಂದ್ಸಲ ಹೇಳ್ಬೋದು ನಾನು ಅಂದ್ರ ಅದ್ರದ್ದೊಂದು ಹೈಯೆಸ್ಟ್ ಪವರ್ ನಮ್ಗೆ ಏನಾಗಿರ್ತೈತಿ ಹೇಳ್ರಿ 1 ಇತ್ತಂದ್ರ ಅದಕ್ಕ ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಹೈಯೆಸ್ಟ್ ಪವರ್ 2 ಇತ್ತಂದ್ರ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್. ಹೈಯೆಸ್ಟ್ ಪವರ್ 3 ಇತ್ತಂದ್ರ ನಾವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಒಂದು ನಿಮಗೆ ಸಣ್ಣ ರಿಕ್ಯಾಪ್, ಒಂದು ಎಕ್ಸಾಂಪಲ್. ಸೊ ಎಕ್ಸ್ ಪ್ಲಸ್ 1 ಇತ್ತಂತ ತಿಳ್ಕೊರಿ. ಹೌದಾ? ಎಕ್ಸ್ ಪ್ಲಸ್ 1 ಇತ್ತಂದ್ರ ಅದ್ರ ನೋಡ್ರಿ ಹೈಯೆಸ್ಟ್ ಪವರ್ ಇಲ್ಲಿ 0 ಇದೆ, ಇಲ್ಲಿ 1 ಇದೆ. ಸೊ ಇದು ಯಾವ್ದಕ್ಕೆ ಎಕ್ಸಾಂಪಲ್ ಹೇಳ್ರಿ? ಲೀನಿಯರ್ ಪಾಲಿನಾಮಿಯಲ್ಗೆ ನಮಗ ಎಕ್ಸಾಂಪಲ್ ಆಗುತ್ತೆ. ರೈಟ್? ನೆಕ್ಸ್ಟ್ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್. ನಾನು ಇದನ್ನ ತಗೋತೇನೆ ನೋಡ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1. ಸೊ ವಿಚ್ ಇಸ್ ದ ಇಲ್ಲಿ ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ ನಮ್ಗಿಲ್ಲಿ? 2 ಇದೆ. ಸೊ ಅದೇನಾಗತ್ತೆ ನಮ್ಗ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ಗೆ ನಮ್ಗ ಎಕ್ಸಾಂಪಲ್ ಅಂತ ಆಗತ್ತ. ನೆಕ್ಸ್ಟ್ ಕ್ಯೂಬಿಕ್ ಪಾಲಿನಾಮಿಯಲ್. ನಾನ್ ಮತ್ ಅಗೇನ್ ಇದೇ ಒಂದು ಎಕ್ಸಾಂಪಲ್ ಅನ್ನ ತಗೋತೀನಿ. ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1. ಕರೆಕ್ಟ್? This is the degrees of polynomial. Depending upon degrees of polynomial, we can classify or divided into this polynomial. One is linear polynomial, second one is quadratic polynomial, third one is cubic polynomial. Right? So we learned about which topic today? Classification of polynomial and polynomial, degrees of polynomial. So ಒಂದಿಷ್ಟು ಇದ್ರ ಮೇಲೆ I ask some questions. One second. ಇಲ್ಲಿ ಇನ್ನೊಂದು ನಾನು ನಿಮಗೆ ಆಕ್ಟಿವಿಟಿಯನ್ನ ತೋರಿಸೋದಿದೆ. ಸ್ವಲ್ಪ ನೋಡ್ರಿ, ಸ್ವಲ್ಪ ಫನ್ ಟೈಪ್. ಸೊ ಇಲ್ಲಿ ಏನಾಗತ್ತಂದ್ರ ಇಲ್ಲೊಂದು ಏರೋಪ್ಲೇನ್ ಇದೆ. ಹೌದಾ? ಆ ಏರೋಪ್ಲೇನ್ ಏನಾಗತ್ತ ನಮ್ಗ? ಹೌದಾ? ಕಾಣಿಸ್ತಾ ಇದೆ? ಅಲ್ಲಿ ಮೇಲೆ ಏನ್ ಸೌಂಡ್ ಬರ್ತಾ ಇದೆ ಅಲ್ಲ, -3x ಯಾವ್ದು ನೋಡ್ರಿ? ಅದು ಮೊನೋಮಿಯಲ್ಗೆ ಎಕ್ಸಾಂಪಲ್ ಅಥವಾ ಟ್ರೈನಾಮಿಯಲ್. ಮೊನೋಮಿಯಲ್ಗೆ ಹೋಗಿ ಅದು ಡ್ಯಾಶ್ ಆಗತ್ ನೋಡ್ರಿ. ಮೊನೋಮಿಯಲ್ಸ್ ಹೋಗಿ ರೈಟ್. ಕರೆಕ್ಟ್. ನೆಕ್ಸ್ಟ್ 9a²b ಅದು ಯಾವ್ದಕ್ಕೆ ಉದಾಹರಣೆ ನೋಡ್ರಿ? ಎಕ್ಸಾಂಪಲ್. ದಟ್ ಈಸ್ ಆಲ್ಸೋ ಮೊನೋಮಿಯಲ್ಸ್. ಕಾಣಿಸ್ತಾ ಇದೆ? ರೈಟ್? x⁵ 4x³ ಪ್ಲಸ್ 9x² ಅದು ಯಾವ್ದು ನೋಡ್ರಿ? ಅದು ಡ್ಯಾಶ್ ಆಯ್ತು. ಕರೆಕ್ಟಾ? ಸೊ ಇದು ಜಸ್ಟ್ ನಿಮ್ಗ ಫನ್ ರೀತಿ ಆಕ್ಟಿವಿಟಿ. ಅಂದ್ರದ್ದು ಏನಾಯ್ತು? ಏರೋಪ್ಲೇನ್ ಏನಾಗತ್ತ ಅಲ್ಲಿ ಮೇಲೆ ಕ್ವಶನ್ ಬರ್ತಕ್ಕಂತ ಒಂದು ಕ್ವಶನ್ಗೆ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಅದು ಯಾವ್ದಕ್ಕೆ ಲಿಂಕ್ ಆಗಿರ್ತೈತಿ ಹೇಳ್ರಿ? ಅಂದ್ರ ಮೊನೋಮಿಯಲ್ ಬಂತಂದ್ರ ಅಲ್ಲಿ ಹೋಗಿ ಡ್ಯಾಶ್ ಆತಂದ್ರ ಕರೆಕ್ಟ್ ರೈಟ್ ಮಾರ್ಕ್ ಬರ್ತೈತಿ. ಅಕಸ್ಮಾತ್ ಅದು ರಾಂಗ್ ಹೋಗಿ ಅಲ್ಲಿ ಡ್ಯಾಶ್ ಆತಂದ್ರ ಅದು ಇಂಟು ಮಾರ್ಕ್ ಬರ್ತೈತಿ. ಕರೆಕ್ಟಾ? ಸೊ ಈಗ ನೆಕ್ಸ್ಟ್ ಇಲ್ಲಿ ಡಿಗ್ರೀಸ್ ಒಂದು ನಾನು ನಿಮಗೆ ಇದನ್ನ ತೋರಿಸ್ತೇನೆ ನೋಡ್ರಿ. ಒಂದ್ ಸೆಕೆಂಡ್. ರೈಟ್? ಸೊ ಇಲ್ಲಿ ಒಂದಿಷ್ಟು ನಮ್ಗೆ ಏನಾಗಿದಾವಂದ್ರ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ನಾವು ಮಾಡ್ಕೋಬಹುದು. ಹೌದಾ? ಅಲ್ಲಿ ನೋಡ್ರಿ, ಇಲ್ಲಿ ಒಂದಿಷ್ಟು ನಮಗ ರೈಟ್ ಇಲ್ಲಿ ಸೈಡಿಗೆ ಕ್ವಶನ್ಸ್ ಇದಾವು. ಆ ಕ್ವಶನ್ಸ್ ಗೆ ನಾವ್ ಇಲ್ಲಿ ಏನ್ ಮಾಡ್ಬೋದು ಹೇಳ್ರಿ? ಕರೆಕ್ಟ್ ಆಗಿ ಇಲ್ಲಿ ಏನ್ ಮಾಡ್ಬೋದು ನಾವು? ಇವನ್ನ ಇಲ್ಲಿ ಈ ಬಾಕ್ಸ್ ಒಳಗೆ ನಾವ್ ಏನ್ ಮಾಡ್ಬೋದು? ಪುಟ್ ಮಾಡ್ಬೋದು. ಹೌದಾ? ಸೊ ವೆನ್ ದ ಟರ್ಮ್ ಆಫ್ ಪಾಲಿನಾಮಿಯಲ್ ಆರ್ ಪ್ಲೇಸ್ ಇನ್ ಡಿಸೆಂಡಿಂಗ್ ಆರ್ಡರ್,
ಅಲ್ಲ ನೋಡ್ರಿ ಏನಾಗಿದೆ ನಮ್ಗ ಅಂದ್ರೆ ನಾನು ಇನ್ನು ಅದನ್ನ ಆ ಟಾಪಿಕ್ ಅನ್ನ ಹೇಳಿಲ್ಲ ನಿಮ್ಗ. ನೆಕ್ಸ್ಟ್ ದ ಕೋಎಫಿಷಿಯಂಟ್ ಆಫ್ ದ ಫಸ್ಟ್ ಟರ್ಮ್ ವಿತ್ ದ ಪಾಲಿನಾಮಿಯಲ್ ಈಸ್ ಇನ್ ಅ ಸ್ಟ್ಯಾಂಡರ್ಡ್ ಫಾರ್ಮ್. ಇಟ್ ಹೆಲ್ಪ್ಸ್ ವಿತ್ ದ ಎಂಡ್ ಬಿಹೇವಿಯರ್ಸ್. ದ ಕೋಎಫಿಷಿಯಂಟ್ ಆಫ್ ಫಸ್ಟ್ ಟರ್ಮ್ ಅಲ್ಲಿ ಏನಾಗತ್ ನೋಡ್ರಿ ನಮ್ಗದು ಫಸ್ಟ್ ಟರ್ಮಿಗೆ ಎಲ್ಲಿ ಹೋಗುತ್ತೆ ನಮಗ ಇದನ್ನ ತಗೊಂಡ್ ಬರೋಣ. ಡಿಗ್ರೀಸ್ ಆಫ್ ಪಾಲಿನಾಮಿಯಲ್. A polynomial with highest degree of 3. highest degree 3 ಅನ್ನ ಹೊಂದಿತ್ತಂದ್ರ ಅದಕ್ಕೆ ನಾವ್ ಏನಂತ ಕರಿತೀವಿ? ಅಲ್ಲಿ ಆನ್ಸರ್ ನೋಡ್ರಿ, ಕ್ಯೂಬಿಕ್ ಅಂತ ಇದೆ, ಬೈನಾಮಿಯಲ್ ಅಂತ ಇದೆ, ಮೊನೋಮಿಯಲ್, ಟ್ರೈನಾಮಿಯಲ್ ಅಂತ ಇದೆ. ಸೊ ನಾನು ಅದಕ್ಕೆ ಏನ್ ಮಾಡ್ತೇನೆ ಹೇಳ್ರಿ, ಕ್ಯೂಬಿಕ್ ಅಂತ ತಂದಿಲ್ಲಿರ್ತೇನೆ. ರೈಟ್, ಕರೆಕ್ಟ್. ನೆಕ್ಸ್ಟ್, ಪಾಲಿನಾಮಿಯಲ್ ವಿತ್ ಹೈಯೆಸ್ಟ್ ಡಿಗ್ರಿ ಆಫ್ 2. 2 ಡಿಗ್ರಿ ಹೈಯೆಸ್ಟ್ ಇತ್ತಂದ್ರ ಅದಕ್ಕೆ ನಾವ್ ಏನಂತ ಕರಿತೀವಿ? ಈಗ ಆಲ್ರೆಡಿ ಕಲ್ತೀರಿ, ಕ್ವಾಡ್ರೆಟಿಕ್ ಅಂತ ಕರಿತೀವಿ. ಅ ಪಾಲಿನಾಮಿಯಲ್ ವಿತ್ ಹೈಯೆಸ್ಟ್ ಡಿಗ್ರಿ ಆಫ್ 1. 1 ಹೈಯೆಸ್ಟ್ ಡಿಗ್ರಿ ಇತ್ತಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ? ಈಗ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಹೈಯೆಸ್ಟ್ ಡಿಗ್ರಿ ಎಷ್ಟು ಇತ್ತಂದ್ರ ಅದಕ್ಕೆ ನಾವು ಲೀನಿಯರ್ ಅಂತ ಕರಿತೀವಿ. ರೈಟ್, ಲೀನಿಯರ್. ನೆಕ್ಸ್ಟ್, an expression of more than 2 algebraic terms, especially the sum of several terms that contain different power of the same variable. ಹೌದಾ? ಅಂದ್ರೆ ಸೇಮ್ ವೇರಿಯಬಲ್ ಅಂದ್ರೆ ಅದು ಮೋರ್ ದೆನ್ 2 ಅನ್ನಂತ ಇದೆ. ಹೌದಾ? ಅಲ್ಲಿ ನಮ್ಗೆ ಏನಾಗತ್ ನೋಡ್ರಿ, ಮೋರ್ ದೆನ್ 2 ಅಂದ್ರೆ ಏನಾಗತ್ ನಮ್ಗದು? ಟ್ರೈನಾಮಿಯಲ್ ಆಗತ್ತ. ನೆಕ್ಸ್ಟ್, a polynomial with highest degree of 4 ಏನಾಗತ್ ನೋಡ್ರಿ? ಏನಾಗತ್ತ? ಇಲ್ಲೇನೋ ಇದೆ ನೋಡ್ರಿ. ರೈಟ್, ನೆಕ್ಸ್ಟ್ ನೋಡೋಣ. ದ ಟರ್ಮ್ ವಿತ್ ನೋ ವೇರಿಯಬಲ್. ವೇರಿಯಬಲ್ ಇಲ್ಲದೆ ಇರುವಂತಹ ಒಂದು ಟರ್ಮಿಗೆ ನಾವ್ ಏನಂತ ಕರಿತೀವಿ? ವೇರಿಯಬಲ್ ಇಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು? ಇದಕ್ಕ ಕಾನ್ಸ್ಟಂಟ್ ಅಂತ ಕರಿತೀವಿ. ರೈಟ್, ಸೊ ನೋಡ್ರಿ, ಕಾನ್ಸ್ಟಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಅ ಪಾಲಿನಾಮಿಯಲ್ ವಿತ್ ಹೈಯೆಸ್ಟ್ ಡಿಗ್ರಿ ಆಫ್ 5 ಅಂತ ಇದೆ. ಹೌದಾ? ಅಲ್ಲಿ ನೋಡ್ರಿ ಯಾವ್ದಿರ್ಬೋದು? ಅ ಪಾಲಿನಾಮಿಯಲ್ ವಿತ್ ಹೈಯೆಸ್ಟ್ ಡಿಗ್ರಿ ಆಫ್ 5 ಅಂತ ಇದೆ. ಏನಿರ್ಬೋದು ನೋಡ್ರಿ? ನೋಡೋಣ, ಈಗ ಜಸ್ಟ್ ಇದನ್ನ ಹಾಕಿ ನೋಡೋಣ, ಯಾಕಂದ್ರ ಅದು ನಿಮಗಿನ್ನು ಅಂದ್ರ. ಹೌದಾ? ನೆಕ್ಸ್ಟ್, ಅ ಪಾಲಿನಾಮಿಯಲ್ ವಿತ್ ಓನ್ಲಿ 1 ಟರ್ಮ್ ಲೀಡಿಂಗ್ ಕೋಎಫಿಷಿಯಂಟ್. ಅಂದ್ರೆ ಒಂದ ಟರ್ಮ್ ಇತ್ತಂದ್ರ ಅದು ಏನಂತ ಕರಿತೀವಿ ನಾವು? ಅದಕ್ಕ ನೋಡ್ರಿ. ಹೌದಾ? ದ ಪಾಲಿನಾಮಿಯಲ್ ವಿತ್ ಓನ್ಲಿ 2 ಟರ್ಮ್ಸ್. ವಿತ್ ಒನ್ ಟರ್ಮ್ ಅಂದ್ರ ಇದನ್ನ ಚೇಂಜ್ ಮಾಡೋಣ, ಬೈನಾಮಿಯಲ್ ಅಂತ ಹಾಕೋಣ. ಇಲ್ಲೇ ಬೈನಾಮಿಯಲ್. ರೈಟ್, binomial. Next, 1 term is monomial. Next, polynomial with only 3 term. ಹೌದಾ? ಇದಕ್ಕೆ ನಾವೇನಂತ ಕರಿತೀವಿ? ಇಲ್ಲಿ ಪಾಲಿನಾಮಿಯಲ್. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ ನಮ್ಗ 3 ಟರ್ಮ್ ಅಂತ ಕರೆದಿದ್ದಾರೆ. ಸೊ ಇದನ್ನ ನಾನು ಏನ್ ಮಾಡ್ತೇನೆ, ಸ್ವಲ್ಪ ಇದನ್ನ ಇಲ್ಲಿ ಕೂಡ ಸೇಮ್ ಆನ್ಸರ್ ಇದೆ ಅದು. ಹೌದಾ? ಸೊ ಇದನ್ನ ಇಲ್ಲಿ ಹಾಕೋಣ, ನೋಡೋಣ, ಒಂದ್ಸಲ ಚೆಕ್ ಮಾಡೋಣ ಎಷ್ಟು ಆನ್ಸರ್ ಕರೆಕ್ಟ್ ಇದಾವು, ಎಷ್ಟು ನಮ್ಮ ಆನ್ಸರ್ ರಾಂಗ್ ಇದಾವು ಅಂತ ಹೇಳಿ, ಅಕಾರ್ಡಿಂಗ್ ಟು ನಾವೀಗ ಏನ್ ಲರ್ನ್ ಮಾಡಿದ್ವಲ್ಲ ಅದ್ರ ಮೇಲೆ. ಹೌದಾ? ಕರೆಕ್ಟ್. ಹೌದಾ? ಕರೆಕ್ಟಾ? ಎಲ್ಲಿ ನೋಡ್ರಿ 9 ನಮ್ಮ ಆನ್ಸರ್ ಗೇವ್ ಕಂಪ್ಲೀಟ್ ಅಂತ ಇದೆ. ಹೌದಾ? ಕರೆಕ್ಟ್. ಸೊ ಇದು ನಿಮ್ಗ ಏನಾಗತ್ತೆ ಹೇಳ್ರಿ, ಇವತ್ತಿನ ಕ್ಲಾಸ್ ಅಲ್ಲಿ ಕಲ್ತಿರ್ತಕ್ಕಂಥ ಯಾವ್ದು ಹೇಳ್ರಿ, ಪಾಲಿನಾಮಿಯಲ್ಸ್ ಅನ್ನೋ ಒಂದು ಟಾಪಿಕ್ ಮೇಲೆ ನಾನು ನಿಮ್ಗೆ ಒಂದಿಷ್ಟು ಇವನ್ ಏನ್ ಮಾಡಿದೆ, ಆನ್ಸರ್ಸ್ ಗಳನ್ನ, ಕ್ವಶನ್ಸ್ ಗಳನ್ನ ನಾನು ನಿಮ್ಗೆ ಕೇಳಿದೆ. ಪಾಲಿನಾಮಿಯಲ್ಸ್ ಅದ್ರೊಳಗ ಯಾವ ಕಲ್ತೀವಿ ಹೇಳ್ರಿ? ಸ್ಟ್ಯಾಂಡರ್ಡ್ ನಾವು ಪಾಲಿನಾಮಿಯಲ್ಸ್ ಡೆಫಿನೇಷನ್, ಟರ್ಮ್ಸ್, ಕಾನ್ಸ್ಟಂಟ್ ವ್ಯಾಲ್ಯೂಸ್ ಗಳು. ರೈಟ್, ಮತ್ತೆ ಅದ್ರ ಜೊತೆಗೆ ಒಂದಿಷ್ಟು ಸಿಮ್ಯುಲೇಷನ್ಸ್ ಗಳ ಕಲ್ತೀವಿ. ಅದ್ರ ಜೊತೆಗೆ ನಾವು ಮತ್ತೆ ಯಾವ್ದು ಹೇಳ್ರಿ, ಡಿಗ್ರೀಸ್ ಅನ್ನ ಕಲ್ತೀವಿ. ಓಕೆ, ಡಿಗ್ರೀಸ್ ಆಫ್ ಪಾಲಿನಾಮಿಯಲ್ಸ್ ಅನ್ನ ಕಲ್ತೀವಿ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಅಂದ್ರೆ ಇದು ಪಾಲಿನಾಮಿಯಲ್ ಅಂಡರ್ಸ್ಟ್ಯಾಂಡ್, ಕರೆಕ್ಟ್ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ ಇದಕ್ಕ.
ಸೊ ನೆಕ್ಸ್ಟ್ ನಾವು ಇದ್ರ ಮೇಲೆ ಒಂದಿಷ್ಟು ಎಕ್ಸಸೈಸ್ ಗಳನ್ನ ನಾವು ಬಿಡಿಸಬಹುದು, ರೈಟ್? ಸೊ ಎಕ್ಸಸೈಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಕಂಟಿನ್ಯೂ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನಿಮಗೆ ಏನಾದ್ರೂ ರಿಲೇಟೆಡ್ ಕ್ವಶನ್ಸ್ ಗಳಿದ್ರ ಅಥವಾ ನನ್ಗೇನಾದ್ರೂ ನಿಮ್ಗೇನೋ ಕ್ವಶನ್ಸ್ ಗಳಿದ್ರ ಕೇಳಬಹುದು. ಈ ಪಾಲಿನಾಮಿಯಲ್ಸ್ ಗೆ ನೀವು ಅನ್ಮ್ಯೂಟ್ ಮಾಡಿ ನನಗ ಕ್ವಶನ್ಸ್ ಗಳನ್ನ ಕೇಳಬಹುದು. ಕ್ವಶನ್ಸ್ ಗಳನ್ನ ಕೇಳಬಹುದು. ಹಾಗಾದ್ರೆ ನಾನು ಯಾವುದೇ ಕ್ವಶನ್ಸ್ ಗಳು ಇಲ್ಲ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಇದ್ರ ಮೇಲೆ ಬರ್ತಕ್ಕಂತ ಎಕ್ಸಸೈಸ್ ಅನ್ನ ವಿ ವಿಲ್ ಲರ್ನ್ ಇನ್ ನೆಕ್ಸ್ಟ್ ಕ್ಲಾಸ್ ಅಂಡ್ ಕಂಟಿನ್ಯೂ ಟು ನೆಕ್ಸ್ಟ್ ಕ್ಲಾಸ್. ಸೊ ನಾನು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.